ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಾನು ಮೈಸೂರು ಟು ತುಮಕೂರು ಹೋಗ್ತಾಯಿದ್ದೀನಿ, ಅಂದರೆ ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಫ್ರೆಂಡು ಮದುವೆ ಇತ್ತು, ಅಂದರೆ ಅವನು ಪಿ ಯು ಸಿ ಫ್ರೆಂಡು. ಎಲ್ಲರೂ ನಮ್ಮ ಪಿ ಯು ಫ್ರೆಂಡ್ಸ್ ಎಲ್ಲರೂ ಬರ್ತಾಯಿದ್ದೀವಿ. ನಾವು ಮೈಸೂರಿಂದ ರೈಲ್ವೆ ಟೇಷನ್ಗೆ ಹೋಗ್ಬೇಕಾಯ್ತು. ರ್ಯಾಪಿಡೋ ಬುಕ್ ಮಾಡಿದ್ದೆ. ರ್ಯಾಪಿಡೋದವನು ಇನ್ನೇನು ಬರ್ತೀನಿ ಅಂತ ಹೇಳ್ತಾಯಿದ್ದ. ಹಂಗೋ ಹಿಂಗೋ ರ್ಯಾಪಿಡೋದವನು ಬಂದ. ಇನ್ನೇನು ರೈಲ್ವೆ ಟೇಷನ್ಗೆ ಹೋಗ್ತಾ ಇದ್ದೀವಿ. ಈಗ ತಾನೇ ಗಾಡಿಗೆ ಹತ್ಕೊಂಡು ಹೋಗ್ತಾ ಇದ್ದೆ. ఊరెళ్ళి పోతా మామా ఊరెళ్ళి పోతా మామా ఎర్ర బస్ ఎక్కి మళ్ళీ తిరిగెళ్ళిపోతామా. ರೈಲ್ವೆ ಟೇಷನಿಗೆ ಬಂದು ರೈಲ್ವೆ ಟೇಷನ್ ಹತ್ರನೇ ಟಿಕೆಟ್ ತೊಗೊಂಡು ನೀನು ಟ್ರೈನ್ ಎಷ್ಟನೇ ಪ್ಲಾಟ್ಫಾರ್ಮಲ್ಲಿದೆ ಅಂತ ನೋಡಿಕೊಂಡು ಹೋಗ್ತಾ ಇದ್ದೀನಿ. 3ನೇ ಪ್ಲಾಟ್ಫಾರ್ಮ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೊಂದು ಘಟನೆ ನಡೀತು ಫ್ರೆಂಡ್ಸ್. ಅದೇನಪ್ಪ ಅಂದರೆ, ಇಲ್ಲಿ ನಾನು ಇನ್ನೊಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬಿಟ್ಟಿದ್ದೆ. 3ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದು ಬಿಟ್ಟು ನಾನು 4ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಅಲ್ಲೋಗಿ ಚೆಕ್ ಮಾಡ್ತಾಯಿದ್ದೆ. ಆವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವು ಕಾಯುವೆನು, ಅರಕ್ಷಣ ನೀ ಸಿಕ್ಕರು ನಾನಗುತ್ತಲೆ ಸಾಯುವೆನು, ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ. ಹಂಗೋ ಹಿಂಗೋ ಟ್ರೈನ್ ಹತ್ತದೆ ಫ್ರೆಂಡ್ಸ್. ಹೋಗಿ ನೆಕ್ಸ್ಟು ಇನ್ನೇನು ಬೆಂಗಳೂರಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಇರುವರ ಜನಗಳು ಹತ್ತರು ಫ್ರೆಂಡ್ಸ್. ನೋಡಿದ್ರೆ ಈ ಥರ ಇತ್ತು ಫ್ರೆಂಡ್ಸ್. ಕಾಡ್ತಾಯಿದ್ರು ಫ್ರೆಂಡ್ಸ್. ನೋಡೋಕ್ಕಾಗ್ದಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನಾನಂತೂ. ಯಪ್ಪ, ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಂತೂ ಇಂತೂ ನಮ್ಮ ತುಮಕೂರು ಬಂತು ಫ್ರೆಂಡ್ಸ್. ಆದರೆ 10 ಜನಸಂದಲ್ಲಿ ಇಳಿಯೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಆಗ ಹಂಗೋ ಹಿಂಗೋ ಬಂದು ಇಳಿದೆ ಫ್ರೆಂಡ್ಸ್ ರೈಲ್ವೆ ಟೇಷನಿಂದ ತುಮಕೂರಿಗೆ. ಬಟ್ ಆದರೆ ಅಲ್ಲಿ ಇದ್ದಿದ್ದ ಜನಗಳಂತೂ ಹೇಗೆ ಹೋಗ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಪಂಡ್ರಾಪುರಕ್ಕೆ ಹೋಗ್ತಾ ಇದೆ ಅಂತೆ ಟ್ರೈನು. ಯಪ್ಪ, ಅದು ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಹಂಗೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ ಫ್ರೆಂಡ್ಸ್. ನಮ್ಮ ಅಣ್ಣ 20 ಮಿನಿಟ್ಸ್ ಲೇಟ್ ಆಗುತ್ತೆ, ಇಲ್ಲೇ ಇರೋ, ವೆಯ್ಟ್ ಮಾಡ್ತಾಯಿರೋ ಅಂತಂದ. ಆಗ ಏನು ಮಾಡೋದು ಅನ್ನೋದು ಗೊತ್ತಾಗದೆ ನಾನು ರೈಲ್ವೆ ಟೇಷನಲ್ಲೇ ತುಂಬ ಸುತ್ತಾಡಿಕೊಂಡು ರೈಲ್ವೆ ಟೇಷನೆಲ್ಲ ನೋಡಿಕೊಂಡು ಆಮೇಲೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಮ್ಮ ತುಮಕೂರು ಸಿಟಿ ಲೈಬ್ರರಿಗೆ ಹೋದೆ ಫ್ರೆಂಡ್ಸ್. ಸಿಟಿ ಲೈಬ್ರರಿಯಲ್ಲಿ ಹೇಗೆಲ್ಲ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ ಸಿಟಿ ಲೈಬ್ರರಿನ ನೆಕ್ಸ್ಟು ಬ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗಲ್ಲಿ ಹಾಕ್ತಾಯಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮ ತುಮಕೂರು ಲೈಬ್ರರಿಯಲ್ಲಿ ಹೋಗಬೇಕು ಅಂದ್ಕೊಂಡು నేను ತುಮಕೂರು ಲೈಬ್ರರಿಗೆ ಹೋದೆ. ಸಿಟಿ ಲೈಬ್ರರಿಗೆ ಹೋಗಿ ಅಲ್ಲಿಂದ ಏನೇನಿದೆ, ಯಾವ್ಯಾವ ಥರ ಇದೆ ಅಂತ ನಾನು ಸುಮ್ಮನೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಲೈಕ್ ಮಾಡಿ. ಬಲ್ತಾರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದ್ದಂಗಿದೆಯಲ್ಲ ಪೇ. ಇದು